ಹಲೋ ಗಾಯ್ಸ್, ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ MT-Raider ಎಲ್ಲ ಹೇಗಿದ್ದೀರಾ? ನನ್ನ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಎಲ್ಲರೂ ವೇಟ್ ಮಾಡ್ತಿರೋ ಅಂತ ವಿಡಿಯೋ. ತುಂಬಾ ಇಷ್ಟದಿಂದ ಹೇಳ್ತಾನೆ ಇದ್ದೆ ಮಾಡ್ತೀನಿ ಅಂತ ಮಾಡಕ್ ಆಗಿರ್ಲಿಲ್ಲ. ಇದನ್ನ ನಮ್ಮ ಹತ್ರ ಇದೆ ಇವತ್ತು ಆಂಡ್ರಾಯ್ಡ್ ಗಾಡಿಗಳಲ್ಲಿ. ಇದು ಯಾಕೆ ಲೆಜೆಂಡ್ ಅಂತ ನಿಮಗೆ ಆಮೇಲೆ ಹೇಳ್ತೀನಿ ನಾನು ಇದನ್ನ. ಈ ಗಾಡಿ ಬಂದ್ಬಿಟ್ಟು ಟ್ರೂ ಸ್ಟ್ರೋಕ್ ಇಂಜಿನ್ ಇಂದು. ಈ 3 ತರ ಗಾಡಿ ಇದೆ. RX-Z ಅಂತ ಇದೆ, ಒಂದು RX-135 ಅಂತ ಇದೆ, ಒಂದು RX-100 ಅಂತ ಇದೆ. RX-135 ಅಲ್ಲಿ 4 ಸ್ಪೀಡ್ ಇಂದ ಇದೆ, 5 ಸ್ಪೀಡ್ ಇಂದ ಇದೆ. RX-Z ಅಲ್ಲಿ 5 ಸ್ಪೀಡ್ ಮಾತ್ರ ಇದೆ. RX ಅಲ್ಲಿ ಮಾತ್ರ 4 ಸ್ಪೀಡ್ ಮಾತ್ರ RX ಅಲ್ಲಿ, ಅದ್ ಬಿಟ್ರೆ ಬೇರೆ ಅದು ಇಲ್ಲ. ಗಾಡಿ ಬಂದ್ಬಿಟ್ಟು 1995 ಮಾಡಲ್ ಗಾಡಿ, ಆದ್ರೂ ಚೆನ್ನಾಗಿ ಇಟ್ಟಿದ್ದಾರೆ ಇವಾಗ್ಲೂ. ಇದು ಗಾಡಿ ಬಂದ್ಬಿಟ್ಟು 2 ಸ್ಟ್ರೋಕ್ ಇಂಜಿನ್. ಈಗೆಲ್ಲ ಬರ್ತಾ ಇರೋದು ಎಲ್ಲ 4 ಸ್ಟ್ರೋಕ್ ಇಂದ ಬರ್ತಾ ಇರೋದು ಈ ಗಾಡಿ ಎಲ್ಲ, ಸೆನ್ಸರ್ ಎಲ್ಲ. ಇವು ಅವಾಗಿನ ಗಾಡಿ ಎಲ್ಲ 2 ಸ್ಟ್ರೋಕ್, ಅದಕ್ಕೋಸ್ಕರ ಲೆಜೆಂಡ್ ಗಾಡಿ ಅನ್ಬೋದು. ಅಲ್ಲಿ ಪ್ರತಿ ಬೀಟ್ ಅಲ್ಲೂ ಪವರ್ ಪ್ರೊಡ್ಯೂಸ್ ಮಾಡುತ್ತೆ. 4 ಸ್ಟ್ರೋಕ್ ಅಲ್ಲಿ ಬಿಟ್ಟು ಪ್ರೊಡ್ಯೂಸ್ ಮಾಡುತ್ತೆ. ಗಾಡಿ ಬಂದ್ಬಿಟ್ಟು 100cc, ಎಲ್ಲರಿಗೂ ಗೊತ್ತಿರುತ್ತೆ. RX-100 ಅಂದ್ರೆ 100cc, ಅದು ಫಿಕ್ಸ್, ಎಲ್ಲರಿಗೂ ಗೊತ್ತಿರುತ್ತೆ ಗಾಡಿ ಬಗ್ಗೆ. ಒಂದ್ ಜನ ಇದನ್ನ ಸೂಪರ್ ಬೈಕಿಗೆ ಕಂಪ್ಯಾರಿಸನ್ ಮಾಡ್ತಾರೆ. ಅದ್ರ ಸೆಗ್ಮೆಂಟೇ ಬೇರೆ, ಈ ಗಾಡಿ ಸೆಗ್ಮೆಂಟೇ ಬೇರೆ. ಯಾಕಂದ್ರೆ ಅದು ಜಾಸ್ತಿ CC ಗಾಡಿ, ಇದು 100 ಲಾಸ್ಟ್ ಅಲ್ಲ. ಅದಕ್ಕೋಸ್ಕರ ಇದಕ್ಕೆ ಇದು ಮಾಡ್ಬೇಕು ಅಂದ್ರೆ RX-135 ಇದೆ, ಸಮುರಾ ಇದೆ, ಮತ್ತೆ ಶೋಗನ್ ಇದೆ. ಇವು 3 ಗಾಡಿ ಇದಕ್ಕೆ ಕಂಪ್ಯಾರಿಸನ್ ಮಾಡಿದ್ರೆ ಓಕೆ. ಆ ಸೂಪರ್ ಬೈಕಿನ CC ಗಾಡಿನೇ ಬೇರೆ, ಇದ್ರದ್ದೇ ಬೇರೆ. ಅದಕ್ಕೋಸ್ಕರ ಅಂದ್ರೆ ಇದರಲ್ಲಿ 4 ಸ್ಪೀಡ್ ಗೇರ್ ಬಾಕ್ಸ್ ಇರೋದು. ಇದು ಒಂದು ನಾರ್ಮಲ್ ಕೆಳಗಡೆ 1ನೇ ಗೇರು ಕ್ಲಚ್ ಇರ್ಕ, ಆಮೇಲೆ ನ್ಯೂಟ್ರಲ್, ಆಮೇಲೆ ಉಳಿದಿ 1 2 3 4 ಬರುತ್ತೆ. ಓಕೆನಾ? ಬನ್ನಿ ಈಗ ಸೌಂಡ್ ಚೆಕ್ ತೋರಿಸ್ತೀನಿ. ನ್ಯೂಟ್ರಲ್ ಹಾಕೋತೀನಿ. ಇರೋ ನ್ಯೂಟ್ರಲ್ ಹಾಕೋದೇ ಸ್ವಲ್ಪ ಕಷ್ಟ. ನ್ಯೂಟ್ರಲ್ ಬಿಟ್ಟು ಲೈಟ್ ಬಂದಿದೆ ನೋಡಿ. ಸ್ಟಾರ್ಟ್ ಮಾಡಿ ಬೈಕ್ ಆನ್ ಮಾಡಿದ್ದೀನಿ. 1 ನಿಮಿಷ. ಇದು ಗಾಡಿ ನಿಲ್ಸ್ದಾಗ ಯಾವಾಗ ಆಫ್ ಮಾಡಿ ಇಡ್ಬೇಕು, ಇನ್ನು ನೆನ್ಪಿಟ್ಕೊಳ್ಳಿ ಎಲ್ಲ. ಸ್ಟಾರ್ಟ್ ಮಾಡಿ. ಗೊತ್ತಾಯ್ತಾ ಯಾಕೆ ಲೆಜೆಂಡ್ ಈ ಗಾಡಿ ಅಂತ ಇಟ್ಕೊಂಡು? ಇದಕ್ಕೋಸ್ಕರ ಲೆಜೆಂಡ್ ಗಾಡಿ ಅನ್ಬೋದು. ಈ ಹಳೆ ಕಾಲದ ಡಾನ್ಸ್ ಅಂತಾರಲ್ಲ, ಹಂಗೆ ಇದು ಗಾಡಿ. ಈ ಗಾಡಿನ ಓಡಿಸಿ ಯಾವ ತರ ಹೋಗುತ್ತೆ. ಇದರಲ್ಲಿ ಸ್ಪೀಡ್ ಬಂದ್ಬಿಟ್ಟು ಇದ್ರಲ್ಲಿ ತೋರಿಸಿರೋ ಪ್ರಕಾರ 140 ಕಿಲೋಮೀಟರ್ ಸ್ಪೀಡ್ ತೋರಿಸಿದ್ದಾರೆ. ಅಷ್ಟು ಹೋಗಲ್ಲ, 110 ಲಾಸ್ಟ್ ಆಗ್ಬೋದು ನನ್ನ ಪ್ರಕಾರ. ಅಷ್ಟು ಸ್ಪೀಡ್ ಹೋಗಲ್ಲ ಅಂತ ಅನ್ಕೊಂಡಿದೀನಿ. ಬನ್ನಿ, ಇದು ಚೌಕು. ಬನ್ನಿ ಹೋಗೋಣ. ಚೌಕೆ ಕಣ, ಚೌಕ್ ಅಂತಾನೆ ಅದಕ್ಕೆ. ಬನ್ನಿ ಸ್ಟಾರ್ಟ್ ಮಾಡೋಣ ಗಾಡಿನ. ಒಂದೇ ಸ್ಟಾರ್ಟ್ ಆಗತ್ತೆ. ಫಸ್ಟ್ ಗೇರ್ ಬಂದ್ಬಿಟ್ಟು ಕೆಳಗೆ. ಬನ್ನಿ ಫಸ್ಟ್ ಗೇರ್ ಅಲ್ಲಿ ಆರಾಮ್ ಎಲ್ಲ ಎತ್ಕೋಬೇಕು. 20ಗಿಂತ ಜಾಸ್ತಿ ಹೋಗಲ್ಲ, ಅದೇ ಲಾಸ್ಟ್ ಫಸ್ಟ್ ಗೇರ್ ಅಲ್ಲಿ. ಸೆಕೆಂಡ್ ಎಷ್ಟು ಹೋಗುತ್ತೆ. ಸೆಕೆಂಡ್ ಕೂಡ 40 ತನಕ ಎತ್ಕೊಂಡು ಹೆವಿ ನುಗ್ಗುತ್ತೆ ಒಂದೇ ಸತಿ ಗಾಡಿ ಮಾತ್ರ. ಕೇಳಿ ಬೇಗ ಎತ್ಕೊಬಿಡೋದು ಪಿಕಪ್. ಆದ್ರೆ ಪೆಟ್ರೋಲ್ ಮಾತ್ರ ಅದು ಸರಿ ಕುಡಿಯೋದು ಮಾತ್ರ. ಪ್ಲಾನ್ ಮಾಡಿದೆ ನೋಡಿ ಬರುತ್ತೆ ಯಾಕೆ ಬ್ಯಾನ್ ಬರ್ತಾ ಇದೆ. ಹೊಗೆ ಹೆವಿ ಬರ್ತಾ ಇದೆ. ಇದೊಂದು ಕಾರಣಕ್ಕೋಸ್ಕರನೇ 2 ಸ್ಟ್ರೋಕ್ ಇಂಜಿನ್ ಗಾಡಿ ಬ್ಯಾನ್ ಮಾಡಿದ್ರು. ಯಾಕಂದ್ರೆ ಹೊಗೆ ತುಂಬಾ ಬರುತ್ತೆ. ಯಾಕಂದ್ರೆ ಹೆವಿ ಪಿಕಪ್ ಅಲ್ಲ, ಬೇಗ ಇದಾಗುತ್ತೆ. ಅದಕ್ಕೋಸ್ಕರ 2 ಸ್ಟ್ರೋಕ್ ಇಂಜಿನ್ ಬ್ಯಾನ್ ಆಗಿರೋದು. ಯಾಕೆ ಅಂದ್ರೆ ಇದೇ ಕಾರಣಕ್ಕೋಸ್ಕರ. ನ್ಯೂಟ್ರಲ್ ಬಿಡ್ತಲ್ಲ ಇರೋದಿಲ್ಲ. ನ್ಯೂಟ್ರಲ್ ಬಿಡಿಯೋ ಕೀ ಆನ್ ಮಾಡ್ಕೊಂಡಿಲ್ಲ, ಲೈಟ್ ಅಂತ ಇಲ್ಲ ಅದಕ್ಕೆ.